ಜುಲೈ 27ರಿಂದ ಡಿಸೆಂಬರ್ 10, 2026 ಈ ಅವಧಿಯಲ್ಲಿ ಶನಿ ವಕ್ರಗತಿಯಲ್ಲಿರ್ತದೆ, ನಂತರ ಡೈರೆಕ್ಟ್ ಆಗುತ್ತೆ. ಸೊ ಈ ಶನಿ ವಕ್ರ ಅಂದರೆ ಏನು? ಸೊ ಮೇಷರಾಶಿಯವರ ಮೇಲೆ ಇದು ಹೇಗೆ ಎಫೆಕ್ಟ್ ಆಗುತ್ತೆ, ಏನು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಇದನ್ನು ಹೇಗೆ ನೋಡಬೇಕು, ಈ ವಿಚಾರದ ಬಗ್ಗೆ ನಾನಿಲ್ಲಿ ಹೇಳೋದಕ್ಕೆ ಹೊರಟಿದ್ದೀನಿ. ಒಂದು ರೀತಿಯಲ್ಲಿ ಇದನ್ನು ಶನಿಯ ಆಡಿಟ್ ಸಮಯ ಅಂತ ತಗೋಬೋದು. ಶನಿ ವಕ್ರ ಅಂದರೆ ನೀವು ಇದುವರೆಗೂ ಹೇಗೆ ಬದುಕ್ತಾ ಬಂದಿದ್ದೀರೋ, ಯಾವ ರೀತಿಯ ಸಿಸ್ಟಮ್, ಯಾವ ರೀತಿಯ ಒಂದು ಆ್ಯಟಿಟ್ಯೂಡ್, ಹ್ಯಾಬಿಟ್, ರುಟೀನ್ ಮತ್ತು ಅಪ್ರೋಚ್ ಮತ್ತು ನಿಮ್ಮ ನಿರ್ಧಾರಗಳು, ಇಂಥ ವಿಚಾರಗಳಲ್ಲಿ ಒಂದು ಪುನರ್ವಿಮರ್ಶೆ ಮಾಡುವಂಥ ಒಂದು ಸಮಯಾಂತರ್ಥ ಅಂಥ ಪ್ರಮೇಯಗಳು ಬರುವಂಥ ಸಾಧ್ಯತೆ ಇರ್ತದೆ. ಹೀಗಾಗಿ ನಿಮಗೆ ನಿಮ್ಮದೇ ನಿರ್ಧಾರಗಳ ಮೇಲೆ ಒಂದು ಸೆಲ್ಫ್ ಡೌಟ್ ಬರ್ಬೋದು, ನಾನು ಸರಿಯಾದ ದಾರಿಯಲ್ಲಿ ಇದ್ದೀನೋ ಇಲ್ವೋ ಅನ್ನುವಂಥ ಅನುಮಾನವು ಕೂಡ ಕಾಡ್ಬೋದು. ಇದೇನೋ ಹೊರಗಿನ ಸಮಸ್ಯೆ ಅಲ್ಲ, ನಿಮ್ಮೊಳಗೇನೆ ಒಂದು ಆಂತರಿಕ ಕರೆಕ್ಷನ್ ಫೇಸ್ ಇದು. ಹೀಗಾಗಿ ಈ ಸಮಯದಲ್ಲಿ ನಿಮಗೆ ಅಚಾನಕ್ ಟಯರ್ಡ್ ಫೀಲ್ ಆಗ್ಬೋದು, ಕೆಲಸ ಮಾಡ್ತಾ ಇದ್ರೂ ಕೂಡ ಔಟ್ಪುಟ್ ಇಲ್ಲ ಅಂತ ಅನ್ನಿಸ್ಬೋದು, ಎಲ್ಲ ಸರಿ ಇದ್ರೂ ಕೂಡ ಒಳಗೊಳಗೇನೆ ಒಂದು ರೀತಿಯ ಅನ್ರೆಸ್ಟ್ ಕೂಡ ಫೀಲ್ ಆಗ್ಬೋದು. ಶನಿ ವಕ್ರ ಸಮಯದಲ್ಲಿ ನಾನು ಇಷ್ಟೆಲ್ಲ ಮಾಡ್ತಾ ಇದ್ರೂ ಕೂಡ ಯಾಕೆ ಫಲ ಬರ್ತಾ ಇಲ್ಲ ಅಂತ ಅನ್ನಿಸ್ಬೋದು. ಹೀಗಾಗಿ ಒಂದು ಸ್ವಲ್ಪ ಫ್ರಸ್ಟ್ರೇಷನ್ ಕೂಡ ಫೀಲ್ ಆಗೋ ಸಾಧ್ಯತೆ ಇರ್ತದೆ. ಯಾಕೆಂದರೆ ಸಾಮಾನ್ಯವಾಗಿ ಈ ಸಮಯದಲ್ಲಿ ಒಂದು ಬಾಹ್ಯ ಗ್ರೋತ್ ಅನ್ನುವಂಥದ್ದು ಏನಿದೆಯೋ ಅದು ಸ್ವಲ್ಪ ಸ್ಲೋ ಆಗೋ ಸಾಧ್ಯತೆ ಇರ್ತದೆ. ಇಲ್ಲಿ ನಿಮ್ಮ ಆಂತರಿಕ ಒಂದು ಸ್ಟ್ರಕ್ಚರ್ ಅಂತ ಏನಿದೆಯೋ, ನಿಮ್ಮ ಒಂದು ರುಟೀನ್ ಲೈಫ್, ನಿಮ್ಮದೇ ಆದಂಥ ಒಂದು ಆಂತರಿಕ ಲೈಫ್ ಅನ್ನೋದೇನಿದೆಯಲ್ಲ, ಇಲ್ಲಿ ಒಂದು ಸ್ವಲ್ಪ ಒಂದು ಇನ್ಸ್ಪೆಕ್ಷನ್ಗೆ ಒಳಪಟ್ಟ ರೀತಿಯ ಒಂದು ಎಫೆಕ್ಟ್ ಇರ್ತದೆ. ಇಲ್ಲಿ ಪ್ರಮುಖವಾಗಿ ಪರಿಶೀಲನೆಗೆ ಒಳಪಡೋದು ಅಂದರೆ ನಿಮ್ಮ ಆ್ಯಕ್ಷನ್ ಪ್ಯಾಟ್ರನ್, ನಿಮ್ಮ ಇನ್ಪೇಷಿಯನ್ಸ್, ನಿಮ್ಮ ಆ್ಯಂಗರ್ ಹ್ಯಾಂಡ್ಲಿಂಗ್. ಯಾಕೆಂದರೆ ಮೇಷರಾಶಿಯವರಿಗೆ ಇದೆಲ್ಲ ಸ್ವಭಾವ ಇರ್ತದೆ. ಇಂಪಲ್ಸಿವ್ ಡಿಸಿಷನ್ಗಳು ಮತ್ತು ಅಥಾರಿಟಿ ಜೊತೆಗಿನ ಏನು ನಿಮ್ಮ ಮೇಲಿನವರು ಅಂತ ಯಾರಿರ್ತಾರೋ ಒಂದು ರೀತಿ ಕಾನ್ಫ್ಲಿಕ್ಟಿಗೆ ಹೋಗುವಂಥ ಒಂದು ಸ್ವಭಾವ. ಸೊ ಇಂಥದ್ದೆಲ್ಲ ಇಲ್ಲಿ ಪರಿಶೀಲನೆಗೆ ಒಳಪಡುತ್ತೆ. ಇದರಿಂದಾಗಿ ಕೆಲಸ ಸ್ಲೋ ಅಂತ ಅನ್ನಿಸ್ಬೋದು, ಕ್ಲಾರಿಟಿ ಕಡಿಮೆ ಅಂತ ಅನ್ನಿಸ್ಬೋದು, ಮನಸ್ಸು ರೆಸ್ಟ್ಲೆಸ್ ಅಂತ ಅನ್ನಿಸ್ಬೋದು, ಮೋಟಿವೇಶನ್ ಕೂಡ ಡ್ರಾಪ್ ಆಗೋ ಸಾಧ್ಯತೆ ಇರ್ತದೆ. ಮೇಷರಾಶಿಯವರು ತಕ್ಷಣದ ಆ್ಯಕ್ಷನ್, ಡೈರೆಕ್ಟ್ ಅಪ್ರೋಚ್ ಮತ್ತು ಫಾಸ್ಟ್ ರಿಸಲ್ಟ್ ಬಯಸುವಂಥವ್ರು. ಅದೇ ಶನಿ ಬಂದು ಸ್ಲೋ ಪ್ಲ್ಯಾನೆಟ್ಟು, ಇದು ಬಂದು ಪೇಷನ್ಸ್, ಡಿಲೇ ಮತ್ತು ಒಂದು ಡಿಸಿಪ್ಲಿನ್ನಿಂದ ರಿಸಲ್ಟನ್ನು ಕೊಡುವಂಥ ಪ್ಲ್ಯಾನೆಟ್. ಹಂಗಾಗಿ ಇಲ್ಲೊಂದು ಕಾನ್ಫ್ಲಿಕ್ಟ್ ಅಂತೂ ಇರ್ತದೆ ಈ ರಾಶಿಗೂ ಮತ್ತು ಶನಿಯ ಒಂದು ಸ್ವಭಾವಕ್ಕೂ. ಸೊ ಇದೇ ಕಾರಣಕ್ಕೆ ಇದು ಶನಿ ವಕ್ರ ಆದಾಗ ನಿಮಗೆ ಇಲ್ಲಿ ಒಂದು ರೀಥಿಂಕ್ ಮಾಡಬೇಕಾದಂಥ ಪ್ರಮೇಯಗಳು ಎದುರಾಗೋ ಸಾಧ್ಯತೆ ಇರ್ತದೆ. ಮೇಷರಾಶಿಯ ದೊಡ್ಡ ಸ್ಟ್ರೆಂತ್ ಏನು ಅಂದರೆ ಕರೇಜ್, ಇನಿಷಿಯೇಟಿವ್, ಲೀಡರ್ಶಿಪ್ ಮತ್ತು ರಿಸ್ಕ್ ಟೇಕಿಂಗ್. ಅಂದರೆ ಧೈರ್ಯ, ಕ್ರಿಯಾಶೀಲತೆ, ನಾಯಕತ್ವ ಮತ್ತು ಒಂದು ಸಾಹಸ ಪ್ರವೃತ್ತಿ. ಆದರೆ ಶನಿ ವಕ್ರ ಸಮಯದಲ್ಲಿ ಇದೇ ಸ್ಟ್ರೆಂತ್ ಏನಿದೆಯೋ ಇದು ಪ್ರಾಬ್ಲಮನ್ನು ಕೂಡ ಕ್ರಿಯೇಟ್ ಮಾಡೋ ಸಾಧ್ಯತೆ ಇರ್ತದೆ. ಹೇಗೆ ಅಂದರೆ ತಕ್ಷಣ ರಿಯಾಕ್ಟ್ ಮಾಡೋದು, ಆತುರದಲ್ಲಿ ಡಿಸಿಷನ್ ತಗೊಳ್ಳೋದು, ಮತ್ತು ಏನು ನಿಮ್ಮ ಮೇಲಿನವರು ಅಂತ ಯಾರಿರ್ತಾರೋ, ಅಥಾರಿಟಿ ಫಿಗರ್ಸ್ ಅಂತ ಯಾರಿರ್ತಾರೋ ಅವ್ರ ಜೊತೆ ಸಂಘರ್ಷಕ್ಕೆ ಇಳಿಯೋದು. ಮೇಷರಾಶಿಯವರ ನನಗೆ ಡಿಲೇ ಆಗಲ್ಲ ಅನ್ನುವಂಥ ಒಂದು ಆ್ಯಟಿಟ್ಯೂಡ್, ಇವುಗಳು ಶನಿಯ ಒಂದು ಸಿಸ್ಟಮ್ ಅಥವಾ ಶನಿಯ ಒಂದು ಸ್ವಭಾವಕ್ಕೆ ಮ್ಯಾಚ್ ಆಗ್ತಾ ಇರೋದಿಲ್ಲ. ಹೀಗಾಗಿ ಶನಿ ವಕ್ರ ಆಗೋ ಸಮಯದಲ್ಲಿ ಮಿಸ್ಟೇಕ್ ಅಂತ ಅನ್ನಿಸ್ಕೊಳ್ಳೋದು ಏನು ಅಂದರೆ ಇಂಪಲ್ಸಿವ್ ಆ್ಯಕ್ಷನ್ ಮತ್ತು ವಿಡ್ರಾವಲ್ ಅಂತಂದರೆ ಆತುರದಿಂದ ಕೆಲಸ ಮಾಡೋದಕ್ಕೆ ಹೋಗೋದು ಅಥವಾ ಆತುರದಿಂದ ಕಾರ್ಯಪ್ರವೃತ್ತರಾಗೋದು. ಆಮೇಲೆ ಅಲ್ಲಿ ಏನೋ ಅವರಿಗೆ ಸಮಸ್ಯೆ ಆಯಿತು ಅಂದಾಗ ಅದರಿಂದ ಹಿಂದೆ ಸರಿಯುವಂಥದ್ದು. ಅಂದರೆ ತೀರಾ ಅಗತ್ಯವಾಗಿ ಪೇಷನ್ಸ್ ಬೇಕಾದ ಜಾಗದಲ್ಲೂ ಕೂಡ ಆತುರ ಪಡುವಂಥದ್ದು, ಪ್ಲ್ಯಾನ್ ಬೇಕಾದ ಜಾಗದಲ್ಲಿ ಈಗೋ ಪ್ರವೃತ್ತಿ ಪ್ರದರ್ಶಿಸೋದು, ರಿಫ್ಲೆಕ್ಷನ್ ಬೇಕಾದ ಜಾಗದಲ್ಲಿ ರಿಯಾಕ್ಷನ್ ಅಂದರೆ ಆಲೋಚಿಸಿ ತೀರ್ಮಾನಿಸಬೇಕಾದ ಸಮಯದಲ್ಲೂ ಕೂಡ ಭಾವೋದ್ರೇಕದಿಂದ ಪ್ರತಿಕ್ರಿಯಿಸೋದು. ಇವುಗಳನ್ನು ನೀವು ಸರಿ ಮಾಡಿಕೊಳ್ಳಿಲ್ಲ ಅಂದರೆ ಶನಿ ಯೂಶ್ವಲಿ ವಕ್ರ ಅಂದರೆ ಏನು ಅಂದರೆ ಶನಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಏನು ನಾನು ಇದುವರೆಗೂ ಹೇಳ್ತಾ ಬಂದೋ ಇಂಥ ವಿಚಾರಗಳಲ್ಲಿ ನಿಮಗೆ ಏನೋ ಮಿಸ್ಟೇಕ್ ಮಾಡ್ತಾ ಇದ್ರೂ ಕೂಡ ಆ ಮಿಸ್ಟೇಕ್ನಿಂದ ನೀವು ಏನನ್ನು ಕಲಿಯದೇ ಇದ್ದಾಗ ಅದೇ ರೀತಿಯ ಪ್ರಾಬ್ಲಮ್ ಮರಳಿ ಬರುವಂಥದ್ದು ಅಂತ. ವಕ್ರ ಅಂದ್ರೇ ರಿಪೀಟೆಡ್ ಆಗಿ ಬರುವಂಥದ್ದು ಅಂತ. ಒಂದೇ ರೀತಿಯ ಸಂಘರ್ಷ ರಿಪೀಟ್ ಆಗೋದು, ಒಂದೇ ರೀತಿಯ ಆ್ಯಂಗರ್ ಇಶ್ಯೂ, ಒಂದೇ ರೀತಿಯ ಫ್ರಸ್ಟ್ರೇಷನ್ ಸೈಕಲ್ಲು, ಹಾಗೆಯೇ ಕರಿಯರ್ ಆಗಲಿ, ರಿಲೇಷನ್ಶಿಪ್ ಆಗಲಿ, ಹಣದ ವಿಚಾರ ಆಗಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಒಂದೇ ರೀತಿಯ ಒಂದು ಸಮಸ್ಯೆ ಎದುರಾಗುವಂಥದ್ದು. ಸೊ ಇಲ್ಲಿ ಶನಿ ವಕ್ರ ಅವಧಿಯಲ್ಲಿ ನಿಮಗೆ ಇದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರ್ತದೆ. ಯಾಕೆಂದರೆ ನಿಮಗೆ ರೀಥಿಂಕ್ ಮಾಡಬೇಕಾದಂಥ ಒಂದು ಪ್ರಮೇಯ ಇರ್ತದೆ ಮತ್ತು ರೀಥಿಂಕ್ ಮಾಡೋದಕ್ಕೆ ನಿಮಗೆ ಒಂದು ಇನ್ಫ್ಲೂಯೆನ್ಸ್ ಕೂಡ ಇರ್ತದೆ. ಸೊ ನೀವು ಇದನ್ನು ಬಳಸ್ಕೊಂಡು ಕೆಲವೊಂದು ಕರೆಕ್ಷನ್ಗಳನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಇದು ಶನಿ ಡೈರೆಕ್ಟ್ ಆಗುವಂಥ ಸಂದರ್ಭ ಅಂತ ಏನಿರ್ತದೋ ಆವಾಗ ನಿಮಗೆ ಇದೊಂದು ಕೊಂಚ ಏನು ಹೇಳೋದು ರಿಲೀಫ್ ಸಿಗುವಂಥ ಸಾಧ್ಯತೆ ಇರ್ತದೆ. ಒಂದು ವೇಳೆ ನೀವು ಯಾವುದೇ ಕರೆಕ್ಷನ್ ಮಾಡ್ಕೊಳ್ಳದೆ ಯಥಾವತ್ತು ನಡೀತಾ ಹೋದರೆ
ನಿಮಗೆ ಇವಾಗೇನು ಆಂತರಿಕವಾಗಿ ನಿಮಗೇನು ಸಂಘರ್ಷ ಏರ್ಪಟ್ಟಿರ್ತದಲ್ಲ, ಇದು ಶನಿ ಡೈರೆಕ್ಟ್ ಆದಾಗ ಇದು ಬಾಹ್ಯ ಹೊರಗಡೆನೂ ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಪ್ರಮೇಯಗಳು ತಳ್ಳಿ ಹಾಕುವಾಗಿಲ್ಲ. ಸೊ ಈ ಶನಿವಕ್ರ ಅವಧಿಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಚಾರ. ಇದರಲ್ಲಿ ಮೊದಲನೇ ಮೆಥಡ್ ಏನು ಅಂದರೆ ಆತುರವನ್ನು ಕಡಿಮೆ ಮಾಡ್ಕೊಳ್ಬೇಕು. ಸ್ಟಾಪ್ ರಶಿಂಗ್ ಇನ್ ಟು ಆ್ಯಕ್ಷನ್ ಅಂತಂದರೆ ಮೇಷರಾಶಿಯವರ ಬಿಗ್ಗೆಸ್ಟ್ ವೀಕ್ನೆಸ್ ಅಂದರೆ ಈಗಲೇ ಮಾಡಬೇಕು, ಈಗಲೇ ನಡಿಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ನೀವು ಯಾವುದೇ ಆ್ಯಕ್ಷನ್ಗೆ ಇಳಿಯೋದಕ್ಕೂ ಮೊದಲು ಒಂದು ಪಾಸ್ ತಗೊಳ್ಬೇಕಾಗತ್ತೆ, ಸ್ಟಾಪ್ ಮಾಡಬೇಕಾಗತ್ತೆ, ಒಂದು 48 ತಾಸು ವೆಯ್ಟ್ ಮಾಡಬೇಕಾಗತ್ತೆ, ಒಂದು ಪ್ಲ್ಯಾನ್ ಮಾಡಿ ನಂತರ ಮೂವ್ ಆಗಬೇಕು. ಯಾಕೆಂದರೆ ಇಲ್ಲಿ ಶನಿಗೂ ಸ್ಪೀಡ್ಗೂ ಆಗಿ ಬರೋದಿಲ್ಲ. ಶನಿ ಬಂದು ಪೇಷನ್ಸ್ ಬಯಸುತ್ತೆ. ಮತ್ತು ಎರಡನೇ ಕರೆಕ್ಷನ್ ಏನು ಅಂದರೆ ಧೈರ್ಯಕ್ಕಿಂತ ಮೊದಲು ಶಿಸ್ತನ್ನು ಪಾಲಿಸಬೇಕು ಅಂತ, ಡಿಸಿಪ್ಲಿನ್ ಬಿಫೋರ್ ಕರೇಜ್ ಅಂತ. ಯಾಕೆಂದರೆ ಮೇಷರಾಶಿಯವರಿಗೆ ಸಹಜವಾಗಿ ಧೈರ್ಯ ಇರ್ತದೆ, ರಿಸ್ಕ್ ಟೇಕಿಂಗ್ ಕೆಪಾಸಿಟಿನೂ ಇರ್ತದೆ. ಆದರೆ ಇಲ್ಲಿ ಡಿಸಿಪ್ಲಿನು ಕೂಡ ಫಾಲೋ ಮಾಡಬೇಕಾಗುತ್ತೆ. ಮುಖ್ಯವಾಗಿ ರುಟೀನ್ನಲ್ಲಿ ಏನು ನಮ್ಮ ಡೈಲಿ ರುಟೀನ್ ಅಂತ ಇರ್ತದೋ ಇಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕಾಗುತ್ತೆ. ಫಿಕ್ಸ್ಡ್ ರುಟೀನ್, ಫಿಕ್ಸ್ಡ್ ಸ್ಲೀಪ್ ಟೈಮ್, ಫಿಕ್ಸ್ಡ್ ವರ್ಕ್ ಸ್ಟ್ರಕ್ಚರ್ ಅಂತ, ಒಂದು ಕೆಲಸ ಮಾಡೋ ಒಂದು ಫಿಕ್ಸ್ಡ್ ಮೆಥಡ್ ಅಂತ. ಯಾಕೆಂದರೆ ಮೇಷರಾಶಿ ಬಂದು ಕುಜನ ರಾಶಿ, ಮಂಗಳ ಗ್ರಹ ಅಂದರೆ ಸೈನಿಕ, ಯೋಧ ಅಂತ ಅರ್ಥ. ನೋಡಿ, ನೀವು ಸೈನ್ಯದಲ್ಲಿ ಸೈನಿಕರು ಶಿಸ್ತು ಇಲ್ಲದೆ ಸೈನಿಕರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯ ಒಂದು ಶಿಸ್ತು ಮೇಷರಾಶಿಯವರಿಗೆ ಅಗತ್ಯ ಇರ್ತದೆ. ಇದು ಜೀವನ ಪೂರ್ತಿ ಅವರ ಉಪಯೋಗಕ್ಕೆ ಬರ್ತದೆ. ಇಲ್ಲಾಂದರೆ ಸೆಲ್ಫ್ ಡ್ಯಾಮೇಜ್ ಮಾಡ್ಕೊಳ್ತಾ ಇರ್ತಾರೆ. ಮತ್ತು ಮೂರನೇ ಕರೆಕ್ಷನ್, ಸಿಟ್ಟೇ ದೊಡ್ಡ ಶಕ್ತಿ ಅಂತ ಹೋಗಬಾರ್ದು ಅಂತ. ಅಂದರೆ ಆ್ಯಂಗರ್ ಈಸ್ ನಾಟ್ ಪವರ್. ಮೇಷರಾಶಿಯವರಿಗೆ ಏನು ಸಿಟ್ಟು ಅನ್ನೋದೇನಿದೆಯಲ್ಲ, ಸಿಟ್ಟಿನಿಂದಲೇ ಎಲ್ಲವನ್ನು ಸಾಧಿಸುವಂಥ ಒಂದು ತವಕ ಇರ್ತದೆ, ಒಂದು ಉತ್ಸಾಹ ಇರ್ತದೆ, ಆ ರೀತಿ ಮಾಡ್ತಾನೂ ಇರ್ತಾರೆ. ಆದರೆ ಈ ಸಿಟ್ಟನ್ನು ಎಲ್ಲೆಲ್ಲೋ ಬೇಕಾಬಿಟ್ಟು ಪ್ರಯೋಗ ಮಾಡಬಾರ್ದು. ಮುಖ್ಯವಾಗಿ ಕೆಲಸದ ಸ್ಥಳದಲ್ಲಿ, ಇಂಥ ಕಡೆಯಲ್ಲಿ ಶಿಸ್ತು ಪ್ರದರ್ಶಿಸಬೇಕಾದ ಜಾಗದಲ್ಲಿ ಸಿಟ್ಟನ್ನು ಪ್ರದರ್ಶಿಸೋದು ಅಷ್ಟು ಒಳ್ಳೆಯದಲ್ಲ. ಮುಖ್ಯವಾಗಿ ರಿಯಾಕ್ಟ್ ಮಾಡೋದಕ್ಕಿಂತಲೂ ರೆಸ್ಪಾಂಡ್ ಮಾಡೋದು ಮೇಷರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಕಾಮ್ ಸ್ಟ್ರೆಂತ್ ಡೆವಲಪ್ ಮಾಡಿಕೊಂಡ್ರೆ ಮೇಷರಾಶಿಯವರಿಗೆ ಉಪಯೋಗ ಆಗುತ್ತೆ. ಯಾಕೆಂದರೆ ಮೇಷರಾಶಿಯವ್ರಿಗೆ ಒಂದು ಅಗ್ರೆಸಿವ್ ಮೆಂಟಾಲಿಟಿ ಇರ್ತದೆ. ಸೊ ಅಗ್ರೆಷನ್ನಿಂದನೇ ಎಲ್ಲವನ್ನು ಸಾಧಿಸ್ಬೋದು ಅಂತ ಕನ್ಫ್ಯೂಸ್ ಕೂಡ ಮಾಡ್ಕೊಂಡಿರ್ತಾರೆ. ಆದರೆ ಕೆಲವೊಂದು ಕಡೆಯಲ್ಲಿ ಅಗ್ರೆಷನ್ಗಿಂತಲೂ ಒಂದು ಪೇಷನ್ಸು, ಕಾಮ್ನೆಸ್ಸು ಕೂಡ ತುಂಬ ಕೆಲಸ ಮಾಡುತ್ತೆ. ಮತ್ತು ನಾಲ್ಕನೇ ಕರೆಕ್ಷನ್ ಬಂದು ನೀವೇನನ್ನು ಶುರು ಮಾಡ್ತೀರೋ ಅದನ್ನು ಮುಗಿಸ್ಬೇಕು ಅಂತ. ಫಿನಿಶ್ ವಾಟ್ ಯು ಸ್ಟಾರ್ಟ್ ಅಂತ. ಮೇಷರಾಶಿಯವರಿಗೆ ಸ್ಟಾರ್ಟಿಂಗ್ ಎನರ್ಜಿ ಜಾಸ್ತಿ ಇರ್ತದೆ. ಅಂದರೆ ಬಹಳ ಮೋಟಿವೇಟೆಡ್ ಆಗಿ, ಬಹಳ ಅಗ್ರೆಸಿವ್ ಆಗಿ ಶುರು ಮಾಡ್ತಾರೆ. ಆದರೆ ಕಂಪ್ಲೀಷನ್ ಎನರ್ಜಿ ಕಡಿಮೆ ಇರ್ತದೆ. ಅಂದರೆ ಹೋಗ್ತಾ ಹೋಗ್ತಾ ಮೋಟಿವೇಶನ್ ಡ್ರಾಪ್ ಆಗಿಬಿಡ್ತದೆ. ಹೀಗಾಗಿ ಒಂದು ಕೆಲಸವನ್ನು ಚೂಸ್ ಮಾಡಿದ ಮೇಲೆ ಅದನ್ನು ಅರ್ಧದಲ್ಲಿ ಬಿಡಬಾರ್ದು, ಕಂಪ್ಲೀಟ್ ಮಾಡೋದನ್ನು ಕಡ್ಡಾಯ ಅಂತ ಅಂದ್ಕೊಳ್ಬೇಕಾಗತ್ತೆ. ಶನಿ ಸದ್ಯ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಮೇಷರಾಶಿಯವರಿಗೆ ಇದು 12ನೇ ಮನೆ ಆಗುತ್ತೆ. ಅಂದರೆ 7.5 ಅವಧಿ ಆರಂಭಿಕ ಅಂತ. ಸೊ 7.5 ಅಂದರೆ ಏನು ಅಂದರೆ, ನೀವು 12ನೇ ಮನೆ ಅಂದರೆ ಏನು ಅಂದರೆ ವ್ಯಯಸ್ಥಾನ ಅಂತ ಅರ್ಥ. ನೀವು ಏನನ್ನೋ ಕಳೆದುಕೊಳ್ಳುವಂಥ ವಿಚಾರ ಅಂತ ಅರ್ಥ. ಸೊ ಮತ್ತು ಅದು ರೀಸೈಕಲ್ ಸ್ಥಾನ, ಅಂದರೆ ನೀವು ಏನನ್ನೋ ಕಳ್ಕೊಂಡು ಮತ್ತೆ ಉತ್ಪತ್ತಿ ಮಾಡುವ ರೀತಿಯಲ್ಲಿ ಇರ್ತದೆ. ಸೊ ಏನಾಗುತ್ತೆ, ನಿಮಗೆ ಆ್ಯಕ್ಚುಲಿ ಇಲ್ಲಿ ಏನು ಕಳೆದುಕೊಳ್ಳೋದು ಅಂತಂದರೆ, ನಿಮ್ಮ ರಾಶಿಯಿಂದ ಇದು 12ನೇ ಮನೆ ಆಗಿರೋದ್ರಿಂದಾಗಿ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಯಾವುದೋ ಒಂದು ವಿಚಾರವನ್ನು ಕಳೆದುಕೊಳ್ತೀರಾ ಅಂತ ಅರ್ಥ. ನೀವು ಯಾವ ಮೈಂಡ್ ಸೆಟ್ನಲ್ಲಿ ಜೀವನವನ್ನು ಮಾಡ್ತಾ ಬಂದಿರ್ತೀರೋ ಈ ಮೈಂಡ್ ಸೆಟ್ಟು ನೀವು ಇಲ್ಲಿ ಒಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಅದನ್ನು ಕಳ್ಕೊಂಡು ಮತ್ತೆ ಬದಲಾಗಿ ಹೊಸ ಮೈಂಡ್ ಸೆಟ್ಟನ್ನು ರೂಪಿಸ್ಕೊಳ್ಬೇಕು ಅನ್ನೋ ರೀತಿಯ ಒಂದು ವಾತಾವರಣ ಇರ್ತದೆ. ಆ ರೀತಿಯ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಇರ್ತದೆ. ಸೊ ಈ ಕಾರಣಕ್ಕೆ ನಿಮಗೆ ಮೆಂಟಲ್ ಎಕ್ಸಾಷನ್ ಅಂದರೆ ಬಳಲಿಕೆ ಫೀಲ್ ಆಗ್ಬೋದು, ಲೋನ್ಲಿನೆಸ್ ಅಂದರೆ ಏಕಾಂತನೂ ಫೀಲ್ ಆಗ್ಬೋದು, ಕಾನ್ಫಿಡೆನ್ಸ್ ಡ್ರಾಪ್ ಆಗ್ಬೋದು, ನಿದ್ದೆಯ ಸಮಸ್ಯೆನೂ ಇರ್ತದೆ, ಓವರ್ ಥಿಂಕಿಂಗ್ ಕಾಡ್ಬೋದು, ಹಾಗೆಯೇ ಒಂದು ಆಂತರಿಕ ಒಂದು ಫಿಯರ್ ಕೂಡ ಕಾಡ್ತಾ ಇರ್ತದೆ, ಒಂದು ಭೀತಿ. ಹಾಗಂತ ನೀವು ಇದನ್ನೇನು ಪನಿಷ್ಮೆಂಟ್ ಅಂತ ಅಂದ್ಕೊಳ್ಳೋ ಅಗತ್ಯ ಇಲ್ಲ, ಅಥವಾ 7.5 ಅಥವಾ ಶನಿ ವಕ್ರದಿಂದ ಏನು ಬಹಳ ಕೆಟ್ಟದಾಗ್ಬಿಡ್ತದೆ ಹಂಗೇನು ತಗೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ಇದು ರಾಶಿ ಅನ್ನುವಂಥದ್ದು ಏನಿದೆಯೋ ಇದು ಬಂದು ನಿಮ್ಮ ಮನಸ್ಸು. ಸೊ ಮೈಂಡಿಗೆ ಇದು ಎಫೆಕ್ಟ್ ಆಗೋದು ಜಾಸ್ತಿ. ಸೊ ಮೈಂಡ್ ಮೇಲೆ ಇನ್ಫ್ಲೂಯೆನ್ಸ್ ಜಾಸ್ತಿ ಇರ್ತದೆ. ಸೊ ಇದೇನಾಗುತ್ತೆ, ನಿಮಗೆ 7.5 ಅಂತ ತಗೊಂಡಾಗ ನಿಮಗೆ 30 ವರ್ಷಕ್ಕೊಂದ್ಸಲ ಬರ್ತದೆ. ಸೊ ಎವ್ರಿ 30 ಇಯರ್ಸ್ ಅಂತ ಏನಿದೆಯೋ ಇದು ಒಂದು ಲೈಫ್ ಸೈಕಲ್ ಆಗಿರ್ತದೆ. ಸೊ ಫಸ್ಟು 30 ವರ್ಷದ ಅವಧಿ ಏನಿದೆಯೋ ಇದು ಬಂದು ನಿಮ್ಮದು ತಾರುಣ್ಯದ ಅವಧಿ ಇರ್ತದೆ. ಸೊ 30 ವರ್ಷದ ನಂತರದ ಜೀವನ ಏನಿದೆಯಲ್ಲ, 30ರಿಂದ 60 ವರ್ಷ, ಈ ಅವಧಿಯಲ್ಲೂ ಒಂದು 7.5 ಬರ್ತದೆ. ಇದು ಜವಾಬ್ದಾರಿಯುತವಾಗಿ ಪೇಷನ್ಸಿಂದ ಜೀವನ ನಡೆಸಬೇಕಾದಂಥ ಅವಧಿ ಆಗಿರ್ತದೆ. ಸೊ 60ರ ನಂತರ ಜೀವನವೇ ಬೇರೆ ಥರ ಇರ್ತದೆ. ಸೊ ಇದೊಂದು ಗೈಡೆನ್ಸು, ಈ ರೀತಿ ಅನುಭವವನ್ನು ಬೇರೆಯವರಿಗೆ ಗೈಡ್ ಮಾಡುವಂಥ ಒಂದು ಅವಧಿ. ಸೊ ಅದಕ್ಕೆ ತಕ್ಕನಂಗೆ ನಿಮ್ಮ ಒಂದು ಮೈಂಡ್ನಲ್ಲಿ ಒಂದು ಸೈಕಾಲಜಿಕಲ್ ಶಿಫ್ಟ್ ಅನ್ನೋದು ಆಗಬೇಕಾಗುತ್ತೆ. ಸೊ ಅಂತ ಆಗುವ ಪ್ರಮೇಯ ಏನಿದೆಯೋ, ಅಂಥ ಪರಿಸ್ಥಿತಿಗಳೇನಿದೆಯೋ ಅಲ್ಲಿ ನಿಮಗೆ ಎದುರಾಗ್ತಾ ಇರ್ತದೆ ಲೈಫ್ನಲ್ಲಿ, ಇದು ಸಹಜ ಇದು. ಸೊ ಅದನ್ನು ಎದುರಿಸುವಾಗ ನಿಮಗೆ ಒಂದು ರೀತಿಯ ರೆಸ್ಟ್ಲೆಸ್ನೆಸ್ಸೋ ಅಥವಾ ಏನೊಂದು ಫ್ರೀಡಮ್ ಅಂತ ಏನಿರ್ತದೋ, ನಾವು ಒಂದೇ ಒಂದು ಫ್ಲೋನಲ್ಲಿ ಏನು ಹೋಗ್ತಾ ಇರ್ತೀವೋ ಇದೇನೋ ನಮಗೆ ತಡೆದಂಗೋ ಅಥವಾ ನಿಧಾನ ಆದಂಗೋ ಅನಿಸುತ್ತೆ ಅಷ್ಟೇ.
ಸೊ ಶನಿ ವಕ್ರ ಅವಧಿಯಲ್ಲಿ ಶನಿ ನಿಮ್ಮ ಹ್ಯಾಬಿಟ್ಸನ್ನು ಅಬ್ಸರ್ವ್ ಮಾಡ್ತಾ ಇದೆ ಅಂತಲೇ ತಗೊಳ್ಬೇಕಾಗತ್ತೆ. ಈ ಅವಧಿಯಲ್ಲಿ ನೀವು ಡಿಸಿಪ್ಲಿನ್ ಬಿಲ್ಡ್ ಮಾಡಿಕೊಂಡ್ರೆ, ಹಾಗೆಯೇ ನಿಮ್ಮ ಸಿಟ್ಟನ್ನು ಕಂಟ್ರೋಲಿಗೆ ತಗೊಂಡ್ರೆ, ಮತ್ತು ಪೇಷನ್ಸ್ ಬಿಲ್ಡ್ ಮಾಡಿಕೊಂಡ್ರೆ, ಇವಾಗೇನು ನಿಮ್ಮ ಲೈಫು ಸ್ಲೋ ಅಂತ ಅನಿಸಿದ್ರು ಕೂಡ ಹೋಗ್ತಾ ಹೋಗ್ತಾ ಅದರಿಂದ ನಿಮಗೆ ಸಾಕಷ್ಟು ರೀತಿಯಲ್ಲಿ ಉಪಯೋಗ ಆಗೋ ಸಾಧ್ಯತೆಯೂ ಇರ್ತದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.